ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟ ಇಲ್ಲ ಅಂದಿದ್ರೆ ಯಾಕೆ ಬರಬೇಕಿತ್ತು? ಹಾಗಲ್ಲ ಸೀತಮ್ಮ. ಮತ್ತೆ ಯಾಕೆ ಇಷ್ಟೊಂದು ಚಡ್ಪಡಿಸ್ತಾ ಇದೆಯಾ? ಓ, ಊರ್ಮಿಳ ಹೇಳಿದ್ಲು ಅಂತನಾ? ನೀನು ಹಾಗಲ್ವಲ್ಲ, ದೊಡ್ಡವ್ರ ಮಾತು ಕೇಳಲ್ವಲ್ಲ. ಹಾಗೇನೆ ಇದು ಇಲ್ಲ ಆಗಲ್ಲ ಅಂತ ಹೇಳಬೇಕಾಗಿತ್ತು. ಇಲ್ಲ ಸೀತಮ್ಮ, ನನಗೆ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟನೇ. ಸುಳ್ಳು. ನೀನಾಗಲೇ ಬೇರೆ ಕಡೆ ಹೊರಟಿದ್ದೆ. ಊರ್ಮಿಳ ನಿನ್ನನ್ನು ನನಗೆ ತಗಲು ಹಾಕಿದ್ಲು, ಹೌದು ತಾನೇ? ನಿನಗೆ ಬೇರೆ ಏನಾದರೂ ಕೆಲಸ ಇತ್ತಾ, ಅಥವಾ ಒಳಗಡೆ ಬರೋದಕ್ಕೆ ಭಯನಾ? ಮೊದಲೇ ನಿನಗೆ ಎಲ್ಲಿ ಹೇಗಿರಬೇಕು ಅಂತ ಗೊತ್ತಿಲ್ಲ, ಅಲ್ಲಿ ಒಳಗಡೆ ಬಂದು ಏನಾದರೂ ಎಡವಟ್ಟಾದರೆ ಅನ್ನೋ ಯೋಚನೆನಾ? ಹೌದು ಸೀತಮ್ಮ, ಇಲ್ಲೆಲ್ಲ ಹೇಗಿರಬೇಕು ಅಂತ ನನಗೆ ಗೊತ್ತಾಗಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಇಲ್ಲಿ ತುಂಬ ಹೊತ್ತಿನ ಕೆಲಸ ಇದೆಯಾ? ಒಳಗಡೆ ಹೋದರೆ ತಾನೇ ಗೊತ್ತಾಗೋದು. ಇಲ್ಲೇ ನಿಂತ್ಕೊಂಡು ಡಿಸೈಡ್ ಮಾಡೋಕ್ಕಾಗತ್ತಾ? ಹಾಗಿದ್ರೆ ನಾನು ಇಲ್ಲೇ ಇರ್ತೀನಿ. ಯಾಕೆ? ಸೀತಾ ಅವರು ತಮ್ಮ ಸೊಸೆನ ಹೊರಗಡೆ ನಿಲ್ಲಿಸಿ ಬಂದಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಳಕ್ಕ? ನಾನು ಒಳಗಡೆ ಬಂದರೂ ನಿಮ್ಗೆ ಅವಮಾನನೇ. ಅದಕ್ಕಿಂತ ನಾನು ಇಲ್ಲೇ ಯಾರಿಗೂ ಕಾಣಿಸ್ಕೊಳ್ದಂಗೆ ನಿಂತಿರ್ತೀನಿ. ಸರಿ, ಇಲ್ಲೇ ಇರು. ಆದರೆ ಒಂದು ಮಾತು ನೆನಪಿಟ್ಕೊ, ಏನೂ ಎಡವಟ್ಟು ಮಾಡ್ಕೊಳ್ಳದೆ ಸುಮ್ಮನೆ ಇರಬೇಕು. ಇಲ್ಲ ಸೀತಮ್ಮ, ನಾನು ಸುಮ್ಮನೆ ನಿಂತಿರ್ತೇನೆ. ಹಾಂ, ಆಯ್ತಾಯ್ತು. ಆ ಕಡೆ ಈ ಕಡೆ ಹೋಗಬೇಡ. ಕಂಡವ್ರು ಹೊಡೆಯೋದು ಬಡಿಯೋದು ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀನು ನನ್ನ ಕಾಯೋದು ಇಲ್ಲ, ಸುಮ್ಮನೆ ಹೋಗ್ತಾ ಇರ್ತೀನಿ. ಇಲ್ಲ, ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನಿಮ್ಮಂಥವ್ರು ನಿಮ್ಮ ಅನುಕೂಲಕ್ಕೆ ಯಾರನ್ನಾದ್ರೂ ಒಬ್ಬನ ಟ್ರ್ಯಾಪ್ ಮಾಡ್ತಾ ಇರ್ತೀರಲ್ವಾ? ಹೆಣ್ ಜನ್ಮಕ್ಕೆ ಕಳಂಕ ನೀವೆಲ್ಲ. ನಮ್ಮ ಮನೆಯವ್ರಿಗೆ ನಾನೇ ಮೋಸ ಮಾಡೋ ಹಾಗೆ ಮಾಡ್ಬಿಟ್ಟೆ ನೀನು. ನಾನು ಯಾರಿಗೂ ಯಾವತ್ತೂ ಸುಳ್ಳು ಹೇಳ್ದವನಲ್ಲ, ₹1 ಕದ್ದವನಲ್ಲ. ನಿನ್ನಿಂದ ಮಾಡಬಾರ್ದೆಲ್ಲ ಮಾಡ್ಬಿಟ್ಟೆ. ನಾನು ಯಾಕೆ ಹಿಂಗೆ ಪೀಡಿಸ್ತಾ ಇದ್ಯಾ? ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದೆಯಾ? ಕೂಲ್. ಇನ್ನೇನು ನೀನು ದುಡ್ಡು ಕೊಟ್ಟ ಮೇಲೆ ನಾನು ನಿನ್ನ ಸಾವಾಸ ಬಿಟ್ಬಿಡ್ತೀನಿ. ಆಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ, ಆರಾಮಾಗಿರು. ಏಯ್, ನಿನ್ನ ಹತ್ರ ಹೋಗಿ ಹೋಗಿ ನಾನು ಸಿಕ್ಕಾಕೊಂಡಿದ್ದೀನಲ್ಲ, ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಾ ಇದೆ. ಚಿಲ್ ಕಿಡೋ, ಎಷ್ಟು ಅಂತ ತಲೆ ಕೆಡಿಸ್ಕೋತೀಯ ಹೇಳು? ಅಷ್ಟಕ್ಕೂ ತಲೆ ಕೆಡಿಸ್ಕೊಂಡ್ರೆ ಆಗಿದ್ದನ್ನೆಲ್ಲ ರಿಪೇರಿ ಮಾಡೋಕ್ಕಾಗತ್ತಾ? ಡ್ಯಾಮೇಜ್ ಇಸ್ ಡ್ಯಾಮೇಜ್ ಅಷ್ಟೇ. ಸರಿ, ಅದೆಲ್ಲ ಬಿಡು, ಮ್ಯಾಟ್ರಿಗೆ ಬರೋಣ. ಹೇಳ್ದಷ್ಟು ದುಡ್ಡು ತಂದಿದ್ಯಾ? ಕರೆಕ್ಟ್ ಇದೆ ತಾನೆ? ಎಲ್ಲ ಕರೆಕ್ಟ್ ಆಗಿದೆ. ಆದರೆ ನಾನು ನಿನಗೆ ದುಡ್ಡು ಕೊಟ್ಟ ಮೇಲೆ ನಿನ್ನ ಬುದ್ಧಿ ನೀನು ಮತ್ತೆ ತೋರಿಸಲ್ಲ ಅಂತ ಏನು ಗ್ಯಾರಂಟಿ? ನಿನ್ನಂಥವ್ರನ್ನ ನಂಬಕ್ಕಾಗಲ್ಲ. ಕಾಸು ಬಂದಮೇಲೆ ನೀಯತ್ತು ತಾನಾಗೆ ಬರುತ್ತೆ ಮಿಸ್ಟರ್ ಕಾರ್ತಿಕ್. ಡೋಂಟ್ ವರಿ. ನಾನೊಂದು ಪ್ರೆಸ್ ಮೀಟ್ ಮಾಡ್ತೀನಿ, ಬಂದು ನಿಜ ಹೇಳ್ತೀಯಾ? ನೋ ವೇ. ನಾನು ಮತ್ತೆ ನಿನ್ನ ಕೈಗೆ ಸಿಕ್ಕರೆ ನೀ ನಾನು ಸುಮ್ಮನೆ ಬಿಟ್ಬಿಡ್ತೀಯಾ? ಮತ್ತೆ ನಾನು ತಪ್ಪು ಮಾಡಿಲ್ಲ ಅಂತ ಜನಕ್ಕೆ ಹೇಗೆ ಗೊತ್ತಾಗೋದು? ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ. ಅದು ನೀನು ಯಾರಿಗಾದ್ರೂ ತೋರಿಸು, ನಂಬಿಸು, ಏನು ಬೇಕಾದ್ರೂ ಮಾಡ್ಕೊ. ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಆದರೆ ಪಬ್ಲಿಕ್ಕಲ್ಲಿ ಸಿಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ. ಇದು ಮೋಸ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಮೈ ಡಿಯರ್. ನೀನು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ನಾನು ಕ್ಷಮೆ ಕೇಳಿರೋ ವಿಡಿಯೋ ನಿನಗೆ ತಲುಪತ್ತೆ. ದುಡ್ಡೆಲ್ಲಿ?
ಗುಡ್, ವೆರಿ ಗುಡ್. ಬಟ್ ಇದರಲ್ಲಿ ಒಂದೇ ಒಂದು ನೋಟ್ ಕೂಡ ಕಡಿಮೆ ಇದ್ರೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಬಾಯ್. ಹಲೋ ಹಲೋ ರಾಕಿ, ಎಲ್ಲಿದ್ಯಾ? ಗಾಡಿ ಓಡಿಸ್ತೀನಿ ಸತ್ಯ, ನೀನೆಲ್ಲಿದ್ಯಾ? ನನಗೆ ಕಾರ್ತಿಕ್ನ ಫಾಲೋ ಮಾಡೋದಕ್ಕಾಗಲಿಲ್ಲ ಕಣೋ. ಅತ್ತೆ ಜೊತೆಗೆ ವುಮೆನ್ಸ್ ಕ್ಲಬ್ಬಿಗೆ ಬಂದಿದ್ದೀನಿ. ಇಲ್ಲ ಗೊತ್ತಾಯ್ತು, ನಿನ್ನ ಮೆಸೇಜ್ ನೋಡಿದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಭಾವನ್ ನಂಬರ್ ನಮ್ಮ ಸೀನಿಯರ್ ಹೆಲ್ಪ್ ತೊಗೊಂಡು ಟ್ರೇಸ್ ಮಾಡಿಸಿ ಅವ್ರಿರೋ ಜಾಗಕ್ಕೆ ಹೋದೆ. ಸೂಪರ್ ರಾಕಿ, ಅವಳು ಇದ್ಲಾ? ಸಿಕ್ಕಾಕೊಂಡ್ಲಾ? ಇಲ್ಲ ಸತ್ಯ, ನಾನು ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಭಾವ ಅವಳಿಗೆ ದುಡ್ಡು ಕೊಟ್ಬಿಟ್ಟಿದ್ರು. ಜಸ್ಟ್ ಮಿಸ್ಸು. ಮತ್ತೆ ಈಗೇನು ಪ್ಲ್ಯಾನು? ನಾನೀಗ ಅವಳನ್ನ ಫಾಲೋ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾಳೆ ನೋಡಬೇಕು. ಸರಿ, ತುಂಬ ಒಳ್ಳೆ ಕೆಲಸ ಮಾಡಿದೆ. ಎಲ್ಲಿದ್ಯಾ ಈಗ? ಆಗಲೇ ನಿನ್ನ ಮೊಬೈಲ್ಗೆ ನಾನು ಲೈವ್ ಲೊಕೇಶನ್ ಕಳಿಸಿದ್ದೀನಿ ನೋಡು. ಸರಿ, ಈಗಲೇ ನೋಡ್ತೀನಿ. ಆಮೇಲೆ ಇನ್ನೊಂದು ಕೆಲಸ ಹೇಳಿದ್ನಲ್ಲ, ಏನಾಯಿತು? ಅದು ಆಗಿದೆ ಸತ್ಯ, ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಅವ್ರು ಆನ್ ದಿ ವೇ ಇದ್ದಾರೆ. ಸರಿ ಸತ್ಯ, ನಂಗೆ ಇವಳು ಮಿಸ್ ಆಗಿಬಿಡ್ತಾಳೆ. ಬಾಯ್. ಡಬ್ಬ ನನ್ನ ಮಕ್ಕಳು. ಓಹೋ, ಬರೀ 2 ಲಕ್ಷ ರೂಪಾಯಿ ಲೋನ್ ಕೊಡೋದಕ್ಕೆ ಏನು ನನ್ನ ಕಿಡ್ನಿನೇ ಅಡ ಇಟ್ಬಿಡ್ಬೇಕು ಆ ಲೆವೆಲಿಗೆ ಮಾತಾಡ್ತಾರೆ. ಇವ್ರಿಗೇನು ಗೊತ್ತಾ, 2 ಲಕ್ಷ ರೂಪಾಯಿ 200 ಕೋಟಿ ರೂಪಾಯಿಗಳನ್ನ ದುಡಿಯುತ್ತೆ ಅಂತ. ಆ 200 ಕೋಟಿ ನನ್ನ ಕೈ ಬರಬೇಕು, ಆಗ ಗೊತ್ತಾಗುತ್ತೆ ನನ್ನ ಯೋಗ್ಯತೆ ಏನು ಅಂತ ಇವರಿಗೆ. ಆಗ ನಿನ್ನ ಯೋಜನ್ಸಿನ ಕೊಂಡ್ಕೊಂಡ್ಬಿಡ್ತೀನಿ, ಜೋಬಳಿ ಕಿಕ್ಕೊಬಿಡ್ತೀನಿ. ಅಯ್ಯ ದಡ್ಡನ ಮಕ್ಕಳ. ಹಲೋ, ಅದೇ ನಾನ್ ಜಗಣ್ಣ. ಈ 2 ಲಕ್ಷ ರೂಪಾಯಿ ಅರೇಂಜ್ ಮಾಡಕ್ಕೆ ಹೇಳಿದ್ರಲ್ಲ ತಾವು. ಓ ನೀನೇನಯ್ಯ, ಹೇಳಯ್ಯ, ಯಾವಾಗ ದುಡ್ಡು ಅರೇಂಜ್ ಮಾಡ್ತೀಯಾ? ಯಾವಾಗ ಏನ್ ಸರ್, ಈಗ ರೆಡಿ ಆಗಿದೆ ಕ್ಯಾಚು. ತಾವು ಎಲ್ಲಿಗೆ ಯಾವಾಗ ಬರ್ಬೇಕು ಅಂತ ಹೇಳ್ಬಿಟ್ರೆ ಸಾಕು, ತಮ್ಮ ಕೈಗೆ ಇದನ್ನು ಒಪ್ಪಿಸ್ಬಿಟ್ಟು ನೆಮ್ಮದಿ ಆಗ್ಬಿಡ್ತೀರಿ. ಏನಯ್ಯ ನೀನು ಬುಲೆಟ್ ಟ್ರೈನ್ಗಿಂತ ಸ್ಪೀಡ್ ಆಗಿಬಿಟ್ಟಿದ್ಯಾ? ಭಯಾನಕ ಫಾಸ್ಟು. ಈ ಜಾಗ ಕೈ ಇಟ್ಟ ಮೇಲೆ ಯಾವ ಕೆಲಸನ ಇರಲಿ ಎಂಥತನ ಇರಲಿ ಆಯ್ತು ಅಂತ ತಿಳ್ಕೊಳ್ಳಿ. ಸರಿ, ನಾನೀಗ ಆಫೀಸ್ ಹತ್ರನೇ ಇದ್ದೀನಿ, ಬಂದು ದುಡ್ಡು ಕೊಟ್ಟು ಹೋಗಿ. ಮುಂದಿಂದು ನಾನು ನೋಡ್ಕೋತೀನಿ. ಕೊಟ್ಟೋಗಿ ಕೆಲವ್ರ ಇದ್ಕಿದ್ದಂಗೆ ಮರ್ಯಾದೆ ಕೊಡ್ತಾ ಇದ್ದಾನಲ್ಲಪ್ಪ. ಓಹೋ, ಎಲ್ಲ ಲಕ್ಷ್ಮೀ ಕೃಪೆ. ಯಾಕೇನು ಮಾತಾಡ್ತಾ ಇಲ್ಲ? ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಅಲ್ಲ, ಬ್ಯಾಂಕ್ ಮ್ಯಾನೇಜರ್ ಹತ್ರ ಈಗಲೇ ಮಾತಾಡೋಕೆ ಹೋಗೋದಾ? ಹಾಂ, ಹೋಗೋಣ. ನಾನು ಮೊದಲು ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಸೆಟ್ಲ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದ್ಯಾಕೆ ಸರ್, ನಾನು ಬರಬಾರ್ದಾ? ಬರಬಾರ್ದು ಅಂತಿಲ್ಲ, ಅವ್ರಿಗೆ ಹೊಸಬ್ರನ್ನ ಕಂಡ್ರೆ ಅಲರ್ಜಿ. ಅದಕ್ಕೆ ನಾನೇ ಹೋಗಿ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ನಿಮ್ಮನ್ನು ಕರಿತೀನಿ. ಓಕೆನಾ? ಫುಲ್ ಓಕೆ ಸರ್. ಒಟ್ಟಲ್ಲಿ ಕೆಲಸ ಆದ್ರೆ ಆಯ್ತು. ಕೆಲಸ ಹಾಗೇ ಆಗತ್ತೆ. ನಿಮ್ಮ 2 ಲಕ್ಷ 200 ಕೋಟಿ ದುಡಿಯತ್ತೆ. ಆಮೇಲೆ ಆ 200 ಕೋಟಿ ಇನ್ನೆಷ್ಟು ದುಡ್ಡುಗಳು ದುಡಿಯುತ್ತೋ ನೆನೆಸ್ಕೊಂಡ್ರೆ ತಿರ್ಲಾಗತ್ತಲ್ಲ ಸರ್. ನೀವು ದೊಡ್ಡ ಸಾಹುಕಾರ ಆದಮೇಲೆ ನಮ್ಮನ್ನು ಮರಿಬಾರ್ದು ಸರ್. ಇಂಥ ಕೆಲಸಕ್ಕೆ ನನ್ನ ಹತ್ರನೇ ಬನ್ನಿ, ನಾನು ಇಂಥ ಕೆಲಸ ಮಾಡಿಕೊಟ್ಟೆ ಕಮಿಷನಲ್ಲೇ ಜೀವನ ಮಾಡೋದು ಸರ್. ಇದು ನೋಡಿ ಬುದ್ಧಿವಂತರ ಲಕ್ಷಣ ಅಂದ್ರೆ ಇದು. ಸ್ವಾಮಿ, ಈ ಜಗಣ್ಣ ದುಡ್ಡು ಬಂತು ಅಂತ ನಿಮ್ಮಂತವ್ರನ್ನ ಮರೆಯಲ್ಲ, ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಸರಿ ಸರ್, ಇಡ್ತೀನಿ. 200 ಕೋಟಿ ಹೊಡೆಯ ನಾನು. ಅಪ್ಪಪ್ಪ, ಏ ಜಗಣ, ನಿನ್ನ ಲಕ್ಕೆ ಚೇಂಜ್ ಆಯ್ತು ಬಿಡು. ಇನ್ಮೇಲಿಂದ ಈ ಲುಕ್ಕು ಚೇಂಜ್ ಆಗಬೇಕು. 1000 ಕೋಟಿ ಗಟ್ಟಲೆ ಸಾಲ ಕೊಡ್ತಾರೆ, ಎಲ್ಲರಿಗೂ ಉಡ್ಡೆಲ್ಲ ತಿಕ್ಬಿಟ್ಟು ಸೀದಾ ಲಂಡನ್ಗೆ ಹೋಗ್ಬಿಟ್ಟು ಸೆಟ್ಲ್ ಮಾಡೋದು. ಏನು ಡಾರ್ಲಿಂಗು, ಏನು ಸಮಾಚಾರ? ಇಷ್ಟೊಂದು ಖುಷಿಯಲ್ಲಿದೆಯಾ?
ನಾನು ಅಂದ್ಕೊಂಡಿದ್ದೆಲ್ಲ ಸಾಲಾಗಿ ಆಗ್ತಿದೆ ಅಂದಮೇಲೆ ಖುಷಿ ಪಡದೆ ದುಃಖ ಪಡೋಕ್ಕಾಗುತ್ತೆ ಸುಹಾಸ್. ಆಫ್ಕೋರ್ಸ್ ಐಲ್ ಬಿ ಹ್ಯಾಪಿ. ಯೂಶ್ವಲಿ ನಾವು ಪ್ಲ್ಯಾನ್ ಮಾಡ್ತಿದ್ದಿದ್ದು ಎಲ್ಲ ಫ್ಲಾಪ್ ಆಗ್ತಿತ್ತು. ಆಗ ನಾನು ಎಷ್ಟು ಡಿಸಪಾಯಿಂಟ್ ಆಗ್ತಿದ್ದೆ. ಆದರೆ ಈಗ ಇಟ್ ಹಸ್ ಕೀರ್ತನಾಸ್ ಟೈಮ್. ಇಟ್ಸ್ ಮೈ ಟೈಮ್. ಡರ್ಲಿಂಗು ಬಾಗ್ಲ ಮುಚ್ಚಿ ಮಾತಾಡೋದಲ್ವಾ, ಯಾರಾದರೂ ಕೇಳಿಸ್ಕೊಂಡ್ರೆ? ಟೈಮ್ ಚೆನ್ನಾಗಿದ್ದಾಗ ಯಾರು ನೋಡಲಿ ಬಿಡಲಿ ಎಲ್ಲನೂ ನಮ್ಮ ಪರವಾಗೆ ವರ್ಕ್ ಆಗುತ್ತೆ. ಅದೇ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಆವಾಗ ಪ್ರಾಬ್ಲಮ್ ಶುರು ಆಗೋದು. ಅದೇನೋ ನಿಜ ಡರ್ಲಿಂಗು, ಆದರೆ ನೀನು ಇವತ್ತಿಷ್ಟು ಖುಷಿ ಇರೋದಕ್ಕೆ ಏನು ಕಾರಣ? ಇದರಿಂದ ನಮಗೇನು ಲಾಭ? ಗುಡ್ ನ್ಯೂಸ್ ಸುಹಾಸ್. ಕಾರ್ತಿಕ್ ದುಡ್ಡು ತಗೊಂಡು ಹೋಗಿ ಆ ಮಾಳವಿಕಾ ಕೈಗೆ ಕೊಟ್ಟ. ಅವಳು ಕಾರ್ತಿಕ್ ಹತ್ರ ದುಡ್ಡು ಕೇಳಿದ್ಲ? ಎಸ್. ಅದೆಲ್ಲ ಓಕೆ ಡರ್ಲಿಂಗು, ಆದರೆ ನೀನು ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ಯಾ? ಇದರಿಂದ ನಮಗೇನು ಲಾಭ? ಸುಹಾಸ್, ನಿಂಗಿನ್ನ ಅರ್ಥ ಆಗಿಲ್ವಾ? ಬಿಸ್ನೆಸ್ಸಲ್ಲಿ ಯಾವತ್ತಿದ್ರೂ ಲಾಭ ಇನ್ವೆಸ್ಟರ್ಸ್ಗೆ ತಾನೆ. ಇನ್ವೆಸ್ಟರ್ಗ? ನೀನು ಡರ್ಲಿಂಗು ಏನೂ ಅರ್ಥ ಆಗ್ತಿಲ್ಲ. ಅಷ್ಟು ಅರ್ಥ ಆಗ್ತಿಲ್ವಾ ಸುಹಾಸ್ ಅವರೇ? ಹೇಳ್ರಿ. ಎಲ್ಲ ಇದೆಯಾ? ಮನೆಯಲ್ಲಿ ಮುಸ್ರೆ ತಿಕ್ತಾ ಬಿದ್ದಿದ್ದೀನಿ. ನಿಮ್ಗೇನು ಗಂಡಸರು ಉಂಡಾಡಿ ಗುಂಡಂತರ ಊರೆಲ್ಲ ಸುತ್ಕೊಂಡು ಬರ್ತೀರಾ. ನಾವೆಲ್ಲಿಗೆ ಹೋಗಕ್ಕಾಗತ್ತೆ? ಹೆಂಗಸರು ಮನೆಯಲ್ಲೇ ತಾನೇ ಬಿದ್ದಿರ್ಬೇಕು. ಜೀವನ ಪೂರ್ತಿ ನಿಮ್ಮ ಸಂಸಾರಕ್ಕೆ ಅಂತ ತೇಯ್ತಾ ನಮ್ಮ ಆಯುಷ್ಯ ಕಳೆದೋಯ್ತು. ಸಾಕು ನಿಲ್ಸೆ ನಿನ್ ಪುರಾಣನ. ಕತ್ತೆ ತಗೊಂಡೋಗ್ಬಿಟ್ಟು ಸಿಂಹಾಸನ ಮೇಲೆ ಕುಡ್ಸಿರೋ ಒದೇದ್ ಬಿಡಲ್ವಂತೆ, ಹಂಗಾಯ್ತು ನಿನ್ ಕತೆ. ನಾನು ಇಲ್ಲಿ 200 ಕೋಟಿ ರೂಪಾಯಿ ಬಗ್ಗೆ ತಲೆ ಕೆಡಿಸ್ಕೊಂತ ಇದ್ರೆ ಇವಳು ಗೋಳಾಡ್ತಾಳೆ. ಕರ್ಮ ಆಯ್ತು ನಿನ್ ಕಟ್ಕೊಂಡು. ನಿಮ್ 200 ಕೋಟಿ ಬಂದು ನಾನು ಮುಸ್ರೆ ತಿಕ್ಕತ್ತಾ? ಇದನ್ನ ನಾನ್ ತಾನೇ ಮಾಡ್ಬೇಕು. 200 ಕೋಟಿ ರೂಪಾಯಿ ಬರ್ತದಂತ ಆಗ ಮನೆ ಕೆಲ್ಸಕ್ಕೆ ಒಬ್ಬಳು ನಿಕ್ಕೊಂಡ್ಬಿಡ್ದ. ಅವಾಗ ರಾಜ ರಾಜ ನೀಲೆ ರಾಣೆ, ಕೈಗೊಂದು ಆಳು ಕಾಲ್ಗೊಂದು ಆಳು. ಹೇಗ್ಯಾ ರೀ, ನಿಜ ಹೇಳ್ತಿದ್ದೀರಾ ನೀವು? ಮತ್ತೆ ಲೇ ಲೇ, ನಾನು ನಿನ್ನ ಮದುವೆ ಆದಾಗಲಿಂದ ಯಾವತ್ತಾದ್ರೂ ನಿನ್ನ ಸುಳ್ಳು ಹೇಳಿದ್ದೀನಿ ಹೇಳಿದಲ್ವಾ? ಅಂತ ಜಗಳ ನಾನು ನೋಡೋ. ಮೊದಲು ಈ ಮುಸೆ ತಿಕ್ಕಿದ್ಯಲ್ಲ ಅದು ಬಿಟ್ಬಿಟ್ಟು ಕೈ ತೊಳ್ಕೊ, ಒಳ್ಳೆ ಸೀರೆ ಉಟ್ಕೊ, ಸೀದಾ ಹೊರಡು ಮಾರ್ಕೆಟ್ಗೆ. ಮಾರ್ಕೆಟ್ಗಾ? ಯಾಕ್ರಿ? ಏಯ್ ಯಾವ್ದಷ್ಟು ಮಾಡ, ನೀನು ಮಾರ್ಕೆಟ್ಗೆ ಹೋಗಿ 2 ದೊಡ್ಡ ಸೂಟ್ ಕೇಸ್ನ ಕೊಂಡ್ಕೊ. ಆಮೇಲೆ ನಾನು ಎಲ್ಲಿ ಬರ್ಬೇಕು ಅಂತ ನಿಂಗೆ ಹೇಳ್ತೀನಿ. ಕ್ಯಾಬ್ ಮಾಡ್ಕೊಂಡ್ಬರ್ಬೇಕು ನೀನು. ಕ್ಯಾಬಾ? ಮತ್ತೆ ನಾವೇನು ಆಟೋದಲ್ಲಿ ಓಡಾಡಕ್ಕಾಗತ್ತಾ? ಕ್ಯಾಬ್ ಮಾಡ್ಕೊಂಬ, ದುಡ್ಡು ನಾನು ಕೊಡ್ತೀನಿ. ಅಲ್ಲ ರೀ, ಈಗ ಅಷ್ಟು ದೊಡ್ಡ ಸೂಟ್ ಕೇಸ್ಗಳು ಯಾಕೆ? ಅಯ್ಯೋ, ಎಲ್ಲ ಹೇಳ್ಬೇಕಲ್ಲ ನಿನಗೆ. ಎಲ್ಲ ಈ ಫೋನಲ್ಲಿ ಹೇಳಕ್ಕಾಗೋದಿಲ್ಲ, ಟೈಮ್ ಇಲ್ಲ ನನ್ನ ಹತ್ರ. ಟೈಮ್ ಏನ ಇದ್ದಿದ್ದು ಎಲ್ಲ ನಾನೇ ಮಾಡ್ಕೊತಿದ್ದೆ. ಹೇಳ್ದಷ್ಟು ಮಾಡು. ರೀ, ನಾನು ಸೂಟ್ ಕೇಸ್ ತಗೊಂಡು ಬರ್ತೀನಿ, ಆದ್ರೆ ಅದೇನು ವಿಷಯ ಅಂತ ಹೇಳ್ರಿ. ಏಯ್ ಸುಶೀಲಾ, ಇವತ್ತು 200 ಕೋಟಿ ರೂಪಾಯಿ ಬರುತ್ತೆ. ಆ 200 ಕೋಟಿ ರೂಪಾಯಿನ ಜೋಬ್ನಲ್ಲಿ ಇಟ್ಕೊಂಡ್ಬರಕ್ಕಾಗುತ್ತಾ? ಅದಕ್ಕೆ ದೊಡ್ಡ ಸೂಟ್ ಕೇಸ್ಗಳನ್ನ ತಗೊಂಬ ಅಂತ ಹೇಳಿದ್ದು. ಅದರಲ್ಲಿ ಎಲ್ಲ ತುಂಬಿಸ್ಕೊಂಡು ಹೋಗ್ಬಿಡೋಣ. ರೀ, ನಮ್ಗೆ ಸೂಟ್ ಕೇಸಲ್ಲಿ ತುಂಬಿಕೊಂಡು ಹೋಗೋಷ್ಟು ದುಡ್ಡು ಬರುತ್ತಾ? ಹೌದೇ? ಸುಮ್ಮನೆ ಏನೋ ಮಾತಾಡೋದು ಬಿಟ್ಟು ಹೇಳ್ದಷ್ಟು ಮಾಡು. ಇನ್ನೂರು ಕೋಟಿ? ಅಯ್ಯೋ, 200 ಕೋಟಿ ರೂಪಾಯಿ ಬಂದ್ಬಿಡ್ಲಿ ನನ್ನ ಕೈಗೆ. ಇಡೀ ಲೋಕನೆಲ್ಲ ಹಿಂಗೆ 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 ಆಡಿಸ್ಬಿಡ್ತೀನಿ. ಅಲ್ಲ
ಸತ್ಯ ಮನೆ ಬರ್ಕೊಂಡಿಲ್ಲ ಅಂತ ಇಷ್ಟೊಂದು ಒದ್ದಾಡ್ಬಿಟ್ಟೆ ನಾನು. ದೇವ್ರು ಅನ್ನೋದು ಇದಾನೆ, ದೇವ್ರು ಇದಾನೆ, ನಮ್ಮ ಪಾಲಿಗೆ ಇದಾನೆ ನೋಡು. ನಿಯತ್ತಿರ್ಬೇಕು ಕಣ್ರಿ ಮನುಷ್ಯನಿಗೆ, ಅದೈತೆ. ಅದಕ್ಕೆ ಅಳಿಯನ್ ರೂಪದಲ್ಲಿ ದೇವರು ನನಗೆ ಈ ಸಂಪತ್ತನ್ನ ಕಳಿಸ್ಬಿಟ್ಟ. ಬಾ 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 ಬಾ. ವಾವ್ ಕೀರ್ತಿ, ಕೊನೆಗೂ ನೀನೇ ಗೆದ್ಬಿಟ್ಟೆ ಅಲ್ಲ. ತಮ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು ನಿನಗೆ. ಏಯ್, ಏನ್ ಮಾತಾಡ್ತಿದ್ಯಾ? ಅಚ್ಚುವಾಗಿರೋ ಸ್ವಚ್ಛ ಕನ್ನಡ. ಇಂಗ್ಲಿಷ್ ಫಾರಂ ಕೋಳಿ ನೀನು. ನಿನಗೆಲ್ಲ ಬೇರೆಯವ್ರ ರೂಮಿಗೆ ಬಂದು ಅವ್ರು ಮಾತಾಡ್ತಿರೋದನ್ನ ಪದ್ದು ಕೇಳಿಸ್ಕೊತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಬೇರೆಯವ್ರ ಲೈಫಲ್ಲಿ ಮೂಗ್ ತೂರ್ಸೋದು ತಪ್ಪಲ್ವಾ? ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ಸತ್ಯ, ಪರಿಣಾಮ ನೆಟ್ಟಗಿರೋದಿಲ್ಲ. ಗೊತ್ತಿಲ್ಲದೆ ಏನೇನೋ ಮಾಡಿ ಸಿಕ್ಕಾಕೊಂಡಿರೋದು ನೀನು, ಅದ್ರ ಪರಿಣಾಮ ಅನುಭವಿಸ್ಬೇಕಾಗಿರೋದು ನೀನೇ. ನೋಡು, ಚಿಕ್ಕ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ಕೊಡ್ತೀವಿ, ಅದು ಬೆಂಕಿ ಸುಡುತ್ತೆ ಮುಟ್ಟಬೇಡ ಅಂತ. ಆದ್ರೆ ಅವು ಮುಟ್ಟೆ ತೀರ್ತೀವಿ ಅಂತ ಹೋದ್ರೆ ಬೆಂಕಿ ಸುಡದೇ ಇರುತ್ತಾ? ಎಕ್ಸ್ಕ್ಯೂಸ್ ಮೀ, ನಿನ್ನ ಡೈಲಾಗ್ಸ್ನ ನಿನ್ನ ಹತ್ರನೇ ಇಟ್ಕೊ, ನನ್ನ ಹತ್ರ ಇದೆಲ್ಲ ಹೊಡಿಬೇಡ. ಓಹೋ, ಸಮಾಧಾನ. ಇಲ್ಲಿ ಕೋಪ ಮಾಡ್ಕೋಬೇಕಾಗಿರೋದು, ಡೈಲಾಗ್ ಹೊಡಿಬೇಕಾಗಿರೋದು ನಾನ್ ಮಾತ್ರ. ಮಿಕ್ದವರೆಲ್ಲ ಸೆಂಟ್ರಲ್ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಏಯ್ ಸತ್ಯ, ಯಾಕೆ ನೀನು ಇಲ್ಲಿಗೆ ಬಂದು ಲೂಸ್ ಟಾಕ್ ಮಾತಾಡ್ತಿದ್ಯಾ? ಲೂಸ್ ಟಾಕ್ಸಾ? ಲೂಸ್ ಆಗಿರೋ ನಿನ್ನ ಹೆಂಡತಿ ತಲೆನ ಟೈಟ್ ಮಾಡಬೇಕು ಅಂತ ಬಂದಿರೋಳು ನಾನು. ಆದ್ರೆ ಕೀರ್ತನ, ನನ್ನನ್ನು ಇಲ್ಲಿವರೆಗೂ ನೀನು ಬಿಟ್ಕೋಬಾರ್ದಾಗಿತ್ತು. ನಾನ್ ದೂರ ಇದ್ದಷ್ಟು ನಿನ್ನ ಯೋಗಕ್ಷೇಮಕ್ಕೆ ಒಳ್ಳೇದು ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಅಥವಾ ನನ್ನ ದುಶ್ಮನಿ ಎಷ್ಟು ಕಾಸ್ಟ್ಲಿ ಅಂತ ನಿನಗಿನ್ನೂ ಗೊತ್ತೇ ಆಗ್ಲಿಲ್ಲ ಅನ್ಸುತ್ತೆ. What the hell do you want, Satya? ಸತ್ಯ, ನಿನಗೇನು ಬೇಕು? ಗುಡ್. ಆ ಭಯ ಇರಲಿ, ಇದನ್ನ ನಿನ್ನ ಹೆಂಡತಿಗೂ ಹೇಳ್ಕೊಡು. ಅದೇನೋ ದೊಡ್ಡದಾಗಿ ಪ್ಲಾನ್ ಮಾಡಿ ಎಲ್ರನ್ನೂ ಕೆಡ್ಡ ಕೊಡ್ಕೊಂಡೆ, ಎಲ್ರು ಮರ್ಯಾದೆ ಮಣ್ಪಾಲಾಯ್ತು ಅಂದ್ಕೊಂಡ್ಯಾ? ತಪ್ಪಾಗಿ ತಿಳ್ಕೊಂಡಿದ್ಯಾ ಚಿನ್ನ. ಈ ಕೋಟೆ ಮನೇಲಿ ಈ ಸತ್ಯ ಇರೋವರೆಗೂ ನಿನ್ನಂಥ ಕುತಂತ್ರಿಗಳ ಕನಸನ್ನ ನನ್ಸಾಗೋದಿಕ್ಕೆ ಸತ್ಯ ಬಿಡಲ್ಲ. ಹಂಗೂ ನೀನೇನೇ ಮಾಡಿದ್ರೂ ಬದುಕೊಳ್ಳಿ ಪಾಪ ಅಂತ ಬಿಡ್ತಾ ಇದ್ದೆ. ಆದರೆ ಈಗ ನಿನ್ನ ಆಟ ಮುಗ್ದಿದೆ ಕೀರ್ತನ. ನೀನು ಮಾಡಿರೋ ತಪ್ಪುಗಳಿಗೆ ನೀನು ಅನುಭವಿಸ್ಲೇಬೇಕು. ನೋಡು, ನೀನು ತಪ್ಪು ತಿಳ್ಕೊಂಡಿದ್ಯಾ ಸತ್ಯ. ಈಗ ನನ್ನ ಟೈಮ್, ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೊ. ಮೋಸ್ಟ್ಲಿ ಇಷ್ಟು ದಿನ ಮಾತಲ್ಲೇ ಮಾತಾಡಿ ನಿನ್ನನ್ನು ಬಿಡ್ತಾ ಇದ್ನಲ್ಲ, ಅದೇ ನಿನಗೆ ಸದ್ರ ಆಗೋಯ್ತು ಅನ್ಸುತ್ತೆ. ನನಗಿಂತ 10 ಹೆಜ್ಜೆ ಮುಂದೆ ಯೋಚನೆ ಮಾಡೋರ್ಗೆ ಟಕ್ಕರ್ ಕೊಡ್ತೀನಿ. ಅಂಥದ್ರಲ್ಲಿ ಅಪ್ಡೇಟೇ ಆಗದೆ ಇರೋ ನಿನ್ನಂತ ಚಿಲ್ಲರೆ ವಿಲನ್ಗಳು ಗೆಲ್ಲೋದಿಕ್ ಬಿಡ್ತೀನಿ. ಏಯ್, ಬಾಯ್ಗೆ ಬಂದಾಗೆಲ್ಲ ಬೊಗಳಿದ್ರೆ